ಆಕಾಶವಾಣಿ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ, ಶಿವಮೊಗ್ಗ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಾಂತ್ರಿಕ ಶಿಕ್ಷಣದಲ್ಲಿ ಕೈಗಾರಿಕಾ ಭೇಟಿ, ಲೈವ್ ಮತ್ತು ಮಿನಿ ಪ್ರಾಜೆಕ್ಟ್ಗಳಿಂದ ವಿದ್ಯಾರ್ಥಿಗಳಲ್ಲಿ ನೈಪುಣ್ಯತೆ ಮತ್ತು ಕೌಶಲ್ಯಗಳ ಬಲವರ್ಧನೆ ಈ ಕುರಿತು ಶಿವಮೊಗ್ಗದ ಪ್ಯಾಸಿಟಿವ್ನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಗಿರೀಶ್ ಎಲ್ ಅವರು. ಆಕಾಶವಾಣಿಯ ಎಲ್ಲ ಪ್ರಿಯ ಕೇಳುಗ ಬಂಧುಗಳಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನಾನು ಡಾಕ್ಟರ್ ಗಿರೀಶ ಎಲ್, ಶಿವಮೊಗ್ಗದ ಪ್ರತಿಷ್ಠಿತ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನೈಪುಣ್ಯ, ಕೌಶಲ್ಯ ಹಾಗೂ ಯಶೋಗಾಥೆ ಗೆಲುವಿನ ಗುಟ್ಟು ಎಂಬ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಕೆಲವು ಮಹತ್ವದ ವಿಚಾರಗಳನ್ನು ಹಂಚಿಕೊಳ್ಳುವ ಅವಕಾಶ ದೊರೆತಿರುವುದು ನನಗೆ ಸಂತೋಷದ ವಿಷಯ. ಇಂದು ತಾಂತ್ರಿಕ ಶಿಕ್ಷಣದಲ್ಲಿ ಕೈಗಾರಿಕಾ ಭೇಟಿ, ಲೈವ್ ಮತ್ತು ಮಿನಿ ಪ್ರಾಜೆಕ್ಟ್ಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ನೈಪುಣ್ಯತೆ ಮತ್ತು ಕೌಶಲ್ಯಗಳ ಬಲವರ್ಧನೆ. ಒಬ್ಬ ವಿದ್ಯಾರ್ಥಿ 4 ವರ್ಷಗಳ ಕಾಲ ಇಂಜಿನಿಯರಿಂಗ್ ಓದಿ ಅತ್ಯುತ್ತಮ ಅಂಕ ಪಡೆದು ಪದವಿ ಪಡೆದು ಉದ್ಯೋಗಕ್ಕೆ ಹೋದ ಅಂತ ಅಂದ್ಕೊಳ್ಳೋಣ. ಹೋದ ಮೊದಲನೇ ದಿನವೇ ಅವನಿಗೆ ಅಲ್ಲಿನ ಯಂತ್ರಗಳು, ಉತ್ಪಾದನಾ ಪ್ರಕ್ರಿಯೆಗಳು, ಸುರಕ್ಷತಾ ಕ್ರಮಗಳು ಅಥವಾ ಕಾರ್ಯವಿಧಾನಗಳ ಬಗ್ಗೆ ಯಾವುದೇ ಅರಿವಿರೋದಿಲ್ಲ. ಆಗ ಅವನ ಆತ್ಮವಿಶ್ವಾಸದಿಂದಲೇ ಕೆಲಸ ಮಾಡ್ತಾನೆ ಅಂತ ಅಂದ್ಕೊಳ್ಳೋಣ. ಆದರೆ ಸ್ವಲ್ಪ ಕಷ್ಟ ಆಗ್ಬೋದು. ಏಕೆಂದರೆ ಶಿಕ್ಷಣದ ನಿಜವಾದ ಉದ್ದೇಶ ಕೇವಲ ಪರೀಕ್ಷೆ ಪಾಸಾಗೋದಲ್ಲ, ಜೀವನವನ್ನು ಎದುರಿಸುವ ಸಾಮರ್ಥ್ಯವನ್ನು ಕೂಡ ಬೆಳೆಸ್ಕೊಳ್ಬೇಕಾಗ್ತದೆ. ಇಂದು ಜಗತ್ತು ಭಾಳ ವೇಗವಾಗಿ ಬದಲಾಗ್ತಾ ಇದೆ. ನಾವು ಓದ್ತಿರ್ತಕ್ಕಂಥ ತಂತ್ರಜ್ಞಾನ ಕೆಲವೊಮ್ಮೆ 5 ವರ್ಷಗಳಲ್ಲಿ ಹಳೇದಾಗ್ತದೆ. ಈಗ ಹೊಸ ತಂತ್ರಜ್ಞಾನಗಳು ಪ್ರತಿದಿನ ಬರ್ತಾ ಇದೆ. ಕೃತಕ ಬುದ್ಧಿಮತ್ತೆ, ರೋಬೋಟಿಕ್ಸ್, ಡ್ರೋನ್ ತಂತ್ರಜ್ಞಾನ, ಇಂಟರ್ನೆಟ್ ಆಫ್ ಥಿಂಗ್ಸ್, ಎಲೆಕ್ಟ್ರಿಕ್ ವಾಹನಗಳು, 3D ಪ್ರಿಂಟಿಂಗ್ಗಳು ಇವೆಲ್ಲ ನಮ್ಮ ದೈನಂದಿನ ಬದುಕಿನ ಒಂದು ಭಾಗವಾಗ್ತಾ ಇದೆ. ಇಂದು ಜಗತ್ತು ಬಹಳ ವೇಗವಾಗಿ ಬದಲಾಗ್ತಾ ಇದೆ. ನಾವು ಓದುತ್ತಿರುವ ತಂತ್ರಜ್ಞಾನ ಕೆಲವೊಮ್ಮೆ 5 ವರ್ಷಗಳಲ್ಲಿ ಹಳೇದಾಗ್ತದೆ. ಹೊಸ ತಂತ್ರಜ್ಞಾನಗಳು ಪ್ರತಿದಿನ ಬರ್ತಾ ಇರೋದ್ರಿಂದ ಕೃತಕ ಬುದ್ಧಿಮತ್ತೆ, ರೋಬೋಟಿಕ್ಸ್, ಡ್ರೋನ್ ತಂತ್ರಜ್ಞಾನ, ಇಂಟರ್ನೆಟ್ ಆಫ್ ಥಿಂಗ್ಸ್, ಎಲೆಕ್ಟ್ರಿಕ್ ವಾಹನಗಳು, 3D ಪ್ರಿಂಟಿಂಗ್ಗಳು ಇವೆಲ್ಲವೂ ನಮ್ಮ ದೈನಂದಿನ ಬದುಕಿನ ಭಾಗ ಆಗ್ತಾ ಇದೆ. ಈ ಬದಲಾವಣೆಗಳ ಮಧ್ಯೆ ಇಂದಿನ ವಿದ್ಯಾರ್ಥಿಗಳಿಗೆ ಕೇವಲ ಪಠ್ಯಪುಸ್ತಕ ಜ್ಞಾನ ಸಾಕಾಗೋದಿಲ್ಲ. ಅವರಿಗೆ ಕೌಶಲ್ಯ ಬೇಕು, ಅನುಭವ ಇರಬೇಕು, ಸಮಸ್ಯೆ ಪರಿಹರಿಸುವಂಥ ಸಾಮರ್ಥ್ಯ ಬೇಕು, ಹಾಗೂ ತಂಡಗಳಲ್ಲಿ ಕೆಲಸ ಮಾಡುವಂಥ ಮನೋಭಾವ ಇರಬೇಕು. ಅದರಲ್ಲೂ ಮುಖ್ಯವಾಗಿ ಕಲಿಯುವಂಥ ಆಸಕ್ತಿ ಇರಬೇಕು. ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾ ಇದ್ರು, ಕೈ ಹಿಡಿದು ಕಲಿತಿದ್ದು ಜೀವನ ಪೂರ್ತಿ ಉಳಿಯುತ್ತದೆ ಅಂತ. ಈ ಮಾತು ತಾಂತ್ರಿಕ ಶಿಕ್ಷಣಕ್ಕೆ ತುಂಬ ಸೂಕ್ತವಾಗಿದೆ. ಒಮ್ಮೆ ಯೋಚನೆ ಮಾಡಿ ನೋಡಿ, ಸೈಕಲ್ ಓಡಿಸೋದನ್ನ ನಾವು ಪುಸ್ತಕ ಓದಿ ಕಲ್ತಿದ್ವಾ? ಈಜೋದನ್ನು ಪುಸ್ತಕ ಓದಿ ಕಲ್ತಿದ್ವಾ? ಕಾರ್ ಚಾಲನೆ ಮಾಡೋದನ್ನು ನಾವು ನೋಡಿ ಕಲಿತ್ರೆ ಸಾಕಾಗುತ್ತಾ? ಖಂಡಿತವಾಗಿ ಇಲ್ಲ. ಅದನ್ನು ನಾವು ಸ್ವಂತ ಮಾಡಬೇಕು, ಕಲಿಬೇಕು, ಅನುಭವಿಸ್ಬೇಕು, ತಪ್ಪುಗಳನ್ನ ಸರಿಪಡಿಸಬೇಕು. ಆಗ ಮಾತ್ರ ಅದು ಕೌಶಲ್ಯವಾಗುತ್ತೆ. ಇಂಜಿನಿಯರಿಂಗ್ ಶಿಕ್ಷಣನೂ ಕೂಡ ಇದೇ ತತ್ವದ ಮೇಲೆ ನಿಂತಿರೋದ್ರಿಂದ ಪುಸ್ತಕದಲ್ಲಿ ಓದಿದ ವಿಷಯ ಮಾತ್ರ ನೈಜ ಜೀವನದಲ್ಲಿ ನೋಡಿದಾಗ, ಮಾಡಿದಾಗ, ಅನುಭವಿಸಿದಾಗ ಮಾತ್ರ ಅದು ಸಂಪೂರ್ಣ ಜ್ಞಾನ ಆಗಿ ಬದಲಾಗುತ್ತೆ. ಇಂದು ಅನೇಕ ಕಂಪ್ನಿಗಳು ಒಂದು ವಿಷಯನ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಮಗೆ ಕೇವಲ ಡಿಗ್ರಿ ಬೇಕಾಗಿಲ್ಲ, ಕೆಲಸ ಮಾಡಲು ಸಿದ್ಧವಾಗಿರುವಂಥ ಯುವಕರು ಬೇಕಾಗಿದ್ದಾರೆ ಅಂತ. ಅಂದರೆ ಕೆಲಸಕ್ಕೆ ಸೇರಿದ ಮೊದಲನೇ ದಿನವೇ ಪರಿಸ್ಥಿತಿಗೆ ಹೊಂದ್ಕೋಬೇಕು, ಆ ಥರದ ಯುವಕರು ಬೇಕು ನಮಗೆ ಅಂತ. ಇದು ಸಾಧ್ಯ ಯಾವಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ 3 ಪ್ರಮುಖ ಮಾರ್ಗಗಳಿದ್ದಾವೆ. ಮೊದಲನೇದು ಕೈಗಾರಿಕಾ ಭೇಟಿ, ಎರಡನೇದು ಮಿನಿ ಪ್ರಾಜೆಕ್ಟ್ ಮುಖಾಂತರ, ಮೂರನೇದು ಲೈವ್ ಪ್ರಾಜೆಕ್ಟ್ಗಳ ಮುಖಾಂತರ. ಈ 3 ವಿಷಯನ ಒಬ್ಬ ವಿದ್ಯಾರ್ಥಿ ಅಳವಡಿಸ್ಕೊಂಡ್ರೆ ಒಂದು ಜೀವನದ ದಿಕ್ಕನ್ನೇ ಬದಲಾಯಿಸ್ಬೋದು. ನಾವು ಒಂದು ದೊಡ್ಡ ಕಾರ್ಖಾನೆ ಒಳಗೆ ಹೋಗಿದ್ದೀವಿ ಅಂತ ಅಂದ್ಕೊಳ್ಳೋಣ. ಅಲ್ಲಿರುವ ಯಂತ್ರಗಳ ಸದ್ದು, ಕಾರ್ಯನಿರತ ಕಾರ್ಮಿಕರು, ಅತ್ಯಾಧುನಿಕ ತಂತ್ರಜ್ಞಾನ, ಸುರಕ್ಷತಾ ವ್ಯವಸ್ಥೆಗಳು, 100 ಜನರು ತಂಡದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇವನ್ನೆಲ್ಲ ನೇರವಾಗಿ ನೋಡಿದಾಗ ನಮಗೊಂದು ವಿಭಿನ್ನವಾದಂಥ ಅನುಭವನೇ ಆಗುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಇದೇ ಅನುಭವ ಆಗುತ್ತೆ. ಅವರು ತರಗತಿಯಲ್ಲಿ ಕಲ್ತಿರೋ ಒಂದು ವಿಷಯ ನಿಜ ಜೀವನದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಆಗಬೇಕು ಅಂತ ಹೇಳಿದ್ರೆ, ಉದಾಹರಣೆಗೆ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿ CNC ಮಷಿನ್ಸ್ ಬಗ್ಗೆ ಪುಸ್ತಕದಲ್ಲಿ ಓದಿರ್ಬೋದು. ಆದರೆ ಅದೇ CNC ಮಷಿನ್ನ ಒಂದು ಕಾರ್ಖಾನೆಯಲ್ಲಿ ನೋಡಿದಾಗ ಅವನಿಗೆ ಅದೇ ಒಂದು ಹೊಸದಾಗಿ ಅರಿವು ಮೂಡಿಸುತ್ತದೆ. ಒಬ್ಬ ಎಲೆಕ್ಟ್ರಿಕ್ ವಿದ್ಯಾರ್ಥಿ ವಿದ್ಯುತ್ ಉತ್ಪಾದನಾ ಘಟಕಕ್ಕೆ ಹೋದಾಗ ವಿದ್ಯುತ್ ಹೇಗೆ ಉತ್ಪಾದನೆ ಮಾಡ್ತಾರೆ ಅಂತೇಳಿ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ತಾನೆ. ಒಬ್ಬ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿ ಸಾಫ್ಟ್ವೇರ್ ಕಂಪ್ನಿಗೆ ಹೋದರೆ ಅಲ್ಲಿ ಹೇಗೆ ಅವರು ತಂಡಗಳಲ್ಲಿ ಕೆಲಸ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ತಾನೆ. ಇದು ಕೇವಲ ಕಲಿಕೆಯಲ್ಲ, ಇದೊಂದು ದೃಷ್ಟಿಕೋನದ ಬದಲಾವಣೆ ಆಗಿರ್ತದೆ. ಇಂದು ಭಾಳಷ್ಟು ವಿದ್ಯಾರ್ಥಿಗಳು ಒಂದು ಸಾಮಾನ್ಯ ಪ್ರಶ್ನೆ ಕೇಳ್ತಾರೆ ನಮಗೆಲ್ಲ, ಸರ್ ನಾವು ಇದನ್ನು ಯಾಕೆ ಓದ್ತಿದ್ದೀವಿ ಅಂತ. ಈ ಪ್ರಶ್ನೆಗೆ ಉತ್ತರ ಯಾವಾಗ ಸಿಗುತ್ತೆ ಅಂತ ಹೇಳಿದ್ರೆ ಭಾಳಷ್ಟು ಬಾರಿ ಕೈಗಾರಿಕೆಗಳಿಗೆ ಭೇಟಿ ನೀಡಿದಾಗ ಮಾತ್ರ. ಯಾಕಂದರೆ ಅಲ್ಲಿ ಅವರು ಕಲಿತಿರೋ ವಿಷಯಗಳು ನೈಜವಾಗಿ ಉಪಯೋಗ ಮಾಡಿ ನೋಡ್ತಾರೆ. ಉದಾಹರಣೆಗೆ ಥರ್ಮೋಡೈನಾಮಿಕ್ಸ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಪವರ್ ಪ್ಲಾಂಟ್ನಲ್ಲಿ ಹೇಗೆ ಅದಕ್ಕೆ ಕೆಲಸ ಮಾಡುತ್ತೆ ಅಂತ ನೋಡ್ತಾನೆ. ಡಿಸೈನ್ ವಿಷಯ ಓದ್ತಾ ಇರೋ ವಿದ್ಯಾರ್ಥಿ ಅಭಿವೃದ್ಧಿ
ಪ್ರಕ್ರಿಯೆ ಹೇಗಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ತಾನೆ. ಮ್ಯಾನುಫ್ಯಾಕ್ಚರಿಂಗ್ ಓದ್ತಾ ಇರುವಂಥ ವಿದ್ಯಾರ್ಥಿ ಉತ್ಪಾದನೆ ಹೇಗೆ ಮಾಡ್ತಾರೆ ಅನ್ನೋದನ್ನ ನೋಡಿ ಕಲಿತಾನೆ. ಇದರಿಂದ ಕಲಿಕೆ ಮೇಲೆ ಆಸಕ್ತಿ ಹೆಚ್ಚಾಗುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಭವಿಷ್ಯದ ಬಗ್ಗೆ ಒಂದು ಸ್ಪಷ್ಟತೆ ಬರುತ್ತೆ. ಕೈಗಾರಿಕಾ ಭೇಟಿಗಳು ಕೇವಲ ಜ್ಞಾನ ನೀಡೋದಿಲ್ಲ, ಹಲವು ಕೌಶಲ್ಯಗಳನ್ನ ಬೆಳೆಸ್ತವೆ. ವೀಕ್ಷಣಾ ಕೌಶಲ್ಯ, ವಿಶ್ಲೇಷಣಾ ಕೌಶಲ್ಯ, ಸಂವಹನ ಕೌಶಲ್ಯ, ತಂಡದಲ್ಲಿ ಕೆಲಸ ಮಾಡ್ತವಂಥ ಮನೋಭಾವ, ಸಮಸ್ಯೆ ಪರಿಹಾರ ಸಾಮರ್ಥ್ಯ, ವೃತ್ತಿಪರ ನಡವಳಿಕೆ, ಇವೆಲ್ಲವೂ ಭವಿಷ್ಯದ ಯಶಸ್ಸಿಗೆ ತುಂಬ ಅಗತ್ಯ ಆಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳು ಅಲ್ಲಿ ಕೆಲಸ ಮಾಡಬೇಕಾದ್ರೆ ಇಂಜಿನಿಯರ್ಗಳೊಂದಿಗೆ ಮಾತಾಡ್ತಾರೆ, ಅವರ ಅನುಭವಗಳನ್ನು ಕೇಳ್ತಾರೆ, ಅವರ ಪ್ರಶ್ನೆಗಳಿಗೆ ಉತ್ತರ ಪಡೀತಾರೆ. ಇದು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಕೆಲವೊಮ್ಮೆ ಇದೇ ಸಂಪರ್ಕಗಳು ಮುಂದೆ ಇಂಟರ್ನ್ಶಿಪ್ ಅಥವಾ ಉದ್ಯೋಗದ ಅವಕಾಶಗಳ ಕಡೆಗೂ ಕೂಡ ಪರಿವರ್ತನೆ ಆಗುತ್ತೆ. ಇಲ್ಲಿ ನಾನೊಂದು ಪೋಷಕರಿಗೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮಕ್ಕಳು ಕೈಗಾರಿಕೆ ಭೇಟಿಗೆ ಹೋಗ್ಬೇಕಂತ ಹೇಳಿದಾಗ ಅದನ್ನು ಕೇವಲ ಪ್ರವಾಸ ಅಂತ ಭಾವಿಸಬೇಡಿ. ಅದು ಅವರ ಭವಿಷ್ಯದ ಹೂಡಿಕೆ ಅಥವಾ ಅವರು ಒಂದಿನದಲ್ಲಿ ಕಲಿಯುವಂಥ ಅನುಭವ ಕೆಲವೊಮ್ಮೆ ತಿಂಗಳುಗಳ ತರಗತಿ ಪಾಠಕ್ಕಿಂತ ಹೆಚ್ಚಾಗಿ ಪರಿಣಾಮಕಾರಿಯಾಗಿರುತ್ತದೆ. ಹೀಗಾಗಿ ಇಂಥ ಅವಕಾಶಗಳಿಗೆ ಮಕ್ಕಳನ್ನ ಪ್ರೋತ್ಸಾಹಿಸಿ. ಮಿನಿ ಪ್ರಾಜೆಕ್ಟ್ಗಳು, ಲೈವ್ ಪ್ರಾಜೆಕ್ಟ್ಗಳು ಮತ್ತು ಉದ್ಯೋಗ ಸಿದ್ಧತೆ. ಕೈಗಾರಿಕೆ ಭೇಟಿಗಳು ವಿದ್ಯಾರ್ಥಿಗಳಿಗೆ ನೈಜ ಜಗತ್ತನ್ನು ಪರಿಚಯ ಮಾಡಿದ್ರೆ ಕೇವಲ ನೋಡೋದ್ರಿಂದ ಸಂಪೂರ್ಣ ಕಲಿಕೆ ಸಾಧ್ಯ ಆಗೋದಿಲ್ಲ. ನೋಡೋದು ಮೊದಲ ಹೆಜ್ಜೆ, ಅರ್ಥ ಮಾಡ್ಕೊಳ್ಳೋದು ಎರಡನೇ ಹೆಜ್ಜೆ. ಆದರೆ ಸ್ವತಃವಾಗಿ ಮಾಡಿ ನೋಡಿ ಸಮಸ್ಯೆಗಳನ್ನ ಎದುರಿಸೋದು, ಪರಿಹಾರ ಕಂಡುಹಿಡಿಯೋದ್ರಿಂದ ನಿಜವಾದ ಕಲಿಕೆ ಆಗುತ್ತೆ. ಅಲ್ಲಿಯೇ ಮಿನಿ ಪ್ರಾಜೆಕ್ಟ್ಗಳು ಮತ್ತು ಲೈವ್ ಪ್ರಾಜೆಕ್ಟ್ಗಳ ಪಾತ್ರ ಆರಂಭ ಆಗುತ್ತೆ. ಇಂದು ನಾವು ಅದೇ ವಿಷಯದ ಬಗ್ಗೆ ಮಾತಾಡೋಣ. ಮಿನಿ ಪ್ರಾಜೆಕ್ಟ್ ಅಂದರೆ ಏನು? ಸರಳವಾಗಿ ಹೇಳೋದಾದರೆ, ವಿದ್ಯಾರ್ಥಿಯು ತರಗತಿಯಲ್ಲಿ ಕಲಿತಿರೋ ವಿಷಯಗಳನ್ನ ಬಳಸ್ಕೊಂಡು ಒಂದು ಸಣ್ಣ ಸಮಸ್ಯೆಗೆ ಪರಿಹಾರ ಕಂಡುಹಿಡಿತಾನೆ. ಅದರ ಪ್ರಯತ್ನವೇ ಮಿನಿ ಪ್ರಾಜೆಕ್ಟ್. ಒಂದು ಸಣ್ಣ ಯಂತ್ರ, ಒಂದು ಸರಳ ಸಾಧನ, ಒಂದು ಮೊಬೈಲ್ ಆ್ಯಪ್, ಕೃಷಿ ಉಪಕರಣ, ಸ್ವಯಂಚಾಲಿತ ವ್ಯವಸ್ಥೆ, ಇವೆಲ್ಲ ಕೂಡ ಮಿನಿ ಪ್ರಾಜೆಕ್ಟ್ ಆಗುತ್ತೆ. ಇಲ್ಲಿ ಮುಖ್ಯವಾದದ್ದು ಪ್ರಾಜೆಕ್ಟ್ನ ಗಾತ್ರವಲ್ಲ, ಕಲಿಕೆಯ ಪ್ರಕ್ರಿಯೆ. ವಿದ್ಯಾರ್ಥಿ ಸ್ವಂತ ಯೋಚನೆ ಮಾಡಬೇಕು, ಯೋಜನೆ ರೂಪಿಸಬೇಕು, ತಪ್ಪು ಮಾಡಬೇಕು, ಸರಿ ಮಾಡಬೇಕು, ಮತ್ತೆ ಪ್ರಯತ್ನ ಪಡಬೇಕು. ಈ ಪ್ರಕ್ರಿಯೆಯಲ್ಲಿ ಅವನು ಬೆಳೀತಾ ಹೋಗ್ತಾನೆ. ಒಬ್ಬ ವಿದ್ಯಾರ್ಥಿ ಪುಸ್ತಕದಲ್ಲಿ ಒಂದು ವಿಷಯವನ್ನು ಓದಿದಾಗ ಅದು ಅವನಿಗೆ ಮಾಹಿತಿ ನೀಡುತ್ತದೆ. ಆದರೆ ಅದೇ ವಿಷಯನ ಬಳಸ್ಕೊಂಡು ಒಂದು ಸಾಧನೆ ತಯಾರಿಸಿದಾಗ ಅವನಿಗೆ ಅದರ ಅನುಭವ ನೀಡುತ್ತೆ. ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿ ಸೋಲಾರ್ ಸಿಸ್ಟಮ್ ಬಗ್ಗೆ ಓದ್ತಾ ಇದ್ದಾನೆ ಅಂತಂದರೆ, ಒಂದು ಸಣ್ಣ ಸೌರಶಕ್ತಿ ಆಧಾರಿತ ಚಾರ್ಜಿಂಗ್ ವ್ಯವಸ್ಥೆ ಅವನು ರೆಡಿ ಮಾಡಿದ್ರೆ ಅವನಿಗೆ ಹೊಸ ವಿಚಾರಗಳು ತಿಳಿತದೆ. ಸೂರ್ಯನ ಬೆಳಕಿನ ತೀವ್ರತೆ, ಬ್ಯಾಟ್ರಿ ಸಾಮರ್ಥ್ಯ, ವಿದ್ಯುತ್ ಸಂಗ್ರಹಣೆ, ಅದರ ವೆಚ್ಚ, ಬಳಕೆದಾರರ ಅಗತ್ಯ, ಈ ಎಲ್ಲ ವಿಚಾರಗಳು ಅವನಿಗೆ ಪ್ರಾಯೋಗಿಕವಾಗಿ ಅರ್ಥವಾಗ್ತಾ ಹೋಗುತ್ತೆ. ಇದೇ ನಿಜವಾದ ಕಲಿಕೆ. ನಮ್ಮ ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಹಲವೆಡೆ ಇದೆ. ಒಬ್ಬ ವಿದ್ಯಾರ್ಥಿ ತನ್ನ ಊರಿನ ರೈತರು ಎದುರಿಸ್ತಿರುವ ಸಮಸ್ಯೆನ ಗಮನಿಸ್ತಾನೆ. ಅವನೊಂದು ಸಣ್ಣ ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ ವಿನ್ಯಾಸಗೊಳಿಸ್ತಾನೆ. ಮಣ್ಣಿನ ತೇವಾಂಶವನ್ನು ಅಳೆಯುವಂಥ ಸೆನ್ಸಾರ್ ಬಳಸ್ತಾನೆ. ನೀರು ಅಗತ್ಯವಿದ್ದಾಗ ಮಾತ್ರ ಮೋಟಾರ್ ಚಾಲನೆ ಆಗುವಂಥ ವ್ಯವಸ್ಥೆ ಮಾಡ್ತಾನೆ. ಈ ಒಂದು ಸಣ್ಣ ಪ್ರಾಜೆಕ್ಟಿಂದ ಏನಾಗುತ್ತೆ ಅಂದರೆ ವಿದ್ಯಾರ್ಥಿ ಕಲಿತಾನೆ, ರೈತನಿಗೂ ಕೂಡ ಸಹಾಯ ಆಗುತ್ತೆ, ಸಮಾಜಕ್ಕೆ ಪ್ರಯೋಜನ ಆಗುತ್ತೆ. ಇದನ್ನೇ ಅರ್ಥಪೂರ್ಣ ಶಿಕ್ಷಣ ಅಂತ ಕರೀತಾರೆ. ಇನ್ನು ಮಿನಿ ಪ್ರಾಜೆಕ್ಟ್ಗಳು ವಿದ್ಯಾರ್ಥಿಗಳಲ್ಲಿ ಹಲವು ಕೌಶಲ್ಯಗಳನ್ನ ಬೆಳೆಸುತ್ತವೆ. ಯೋಜನಾ ಕೌಶಲ್ಯ, ಸಮಯ ನಿರ್ವಹಣೆ, ತಂಡದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಭವಿಷ್ಯದ ಯಶಸ್ಸಿಗೆ ಅತ್ಯಗತ್ಯ ಆಗಿರುತ್ತೆ. ಇಂದು ಅನೇಕ ಕಂಪ್ನಿಗಳು ವಿದ್ಯಾರ್ಥಿಗಳನ್ನ ಸಂದರ್ಶನ ಮಾಡುವಾಗ ಕೇಳುವಂಥ ಪ್ರಶ್ನೆ, ನೀವು ಯಾವ ಪ್ರಾಜೆಕ್ಟ್ ಮಾಡಿದ್ದೀರಿ ಅಂತ. ಈ ಪ್ರಶ್ನೆಯಿಂದ ಒಂದು ದೊಡ್ಡ ಅರ್ಥ ಇದೆ. ವಿದ್ಯಾರ್ಥಿ ಏನು ಓದಿದ್ದಾನೆ ಎಂಬುದಕ್ಕಿಂತ ಅವನು ಏನು ಮಾಡಿದ್ದಾನೆ ಅಂತ ತಿಳ್ಕೊಳ್ಳೋ ಅಂಥ ಆಸಕ್ತಿ ಇರುತ್ತೆ. ಮಿನಿ ಪ್ರಾಜೆಕ್ಟ್ ವಿದ್ಯಾರ್ಥಿಯ ಕಲಿಕೆಗೆ ಆರಂಭವಾದರೆ ಲೈವ್ ಪ್ರಾಜೆಕ್ಟ್ಗಳು ಅವನನ್ನು ವೃತ್ತಿಪರ ಜಗತ್ತಿಗೆ ಕರೆದೊಯ್ಯುತ್ತೆ. ಲೈವ್ ಪ್ರಾಜೆಕ್ಟ್ ಅಂದರೆ ನೈಜ ಸಮಸ್ಯೆ ಮೇಲೆ ಕೆಲಸ ಮಾಡೋದು. ಇದು ಕೈಗಾರಿಕೆ ಅಥವಾ ಸಂಸ್ಥೆಗಳೊಂದಿಗೆ ಸೇರಿ ಮಾಡುವಂಥ ಕೆಲಸ. ಇಲ್ಲಿ ಸಮಸ್ಯೆ ನಿಜ, ಪರಿಹಾರವೂ ನಿಜ, ಫಲಿತಾಂಶವೂ ನಿಜ. ಅದಕ್ಕೆ ಲೈವ್ ಪ್ರಾಜೆಕ್ಟ್ ವಿಶೇಷವಾಗಿ ಮಹತ್ವ ಪಡ್ಕೊಳ್ಳಿ. ಏಕೆ ಕೆಲವರಿಗೆ ಪದವಿ ಮುಗಿದ ತಕ್ಷಣ ಉತ್ತಮ ಕೆಲಸ ಸಿಗುತ್ತೆ, ಇನ್ನು ಕೆಲವರಿಗೆ ವರ್ಷಗಳಕ್ಕಾದರೂ ಕೂಡ ಅವಕಾಶಕ್ಕಾಗಿ ಕಾಯಬೇಕಾಗತ್ತೆ. ಇದರ ಉತ್ತರ ಭಾಳ ಸರಳ. ಮಾರ್ಕ್ಸ್ ಮಾತ್ರ ಮುಖ್ಯ ಆಗೋದಿಲ್ಲ. ಮಾರ್ಕ್ಸ್ ಜೊತೆಗೆ ಸ್ಕಿಲ್ ಏನಿದೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಂದು ಕಂಪ್ನಿಗಳು ಹುಡುಕ್ತಿರೋದು ಸ್ಕಿಲ್ ಇರತಕ್ಕಂಥದ್ದು, ಸಮಸ್ಯೆ ಪರಿಹಾರ ಮಾಡುವಂಥದ್ದು, ತಂಡದಲ್ಲಿ ಕೆಲಸ ಮಾಡುವಂಥದ್ದು, ಹೊಸ ವಿಷಯಗಳನ್ನ ನಾನು ಕಲಿತೀನಿ ಅಂತ ಆಸಕ್ತಿ ಇರೋವಂಥವ್ರು ಮಾತ್ರ ಸಹಜವಾಗಿ ಬೆಳೀತಾ ಹೋಗ್ತಾರೆ. ಪ್ರಾಜೆಕ್ಟ್ಗಳ ಇನ್ನೊಂದು ದೊಡ್ಡ ಪ್ರಯೋಜನ ಏನಂದರೆ ವಿದ್ಯಾರ್ಥಿಗಳಲ್ಲಿ ನಾವೀನ್ಯತೆ ಬೆಳೆಸುತ್ತೆ. ಇಂದು ನಾವು ಬಳಸುತ್ತಿರುವ ಅನೇಕ ಉತ್ಪನ್ನಗಳು ಒಮ್ಮೆ ಒಂದು ಸಣ್ಣ ಕಲ್ಪನೆ ಆಗಿದ್ದು ಅಷ್ಟೇ. ಒಂದು ಸಮಸ್ಯೆನ ಗಮನಿಸಿದಾಗ ಒಬ್ಬ ವ್ಯಕ್ತಿ ಯೋಚನೆಗಳಾಗಿರ್ತವೆ. ಅದೇ ಯೋಚನೆ ಮುಂದೆ ದೊಡ್ಡದಾಗಿ ಸಂಸ್ಥೆಯಾಗಿ ಬೆಳೆಯುತ್ತೆ. ಹೀಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಪ್ರಾಜೆಕ್ಟ್ ಒಂದು ಹೊಸ ಅವಕಾಶದ ಆರಂಭವಾಗ್ಬೋದು. ಮುಂದೆ ಅದು ಸ್ಟಾರ್ಟಪ್ ಆಗ್ಬೋದು, ಹೊಸ ಉದ್ಯಮ ಆಗ್ಬೋದು, ಅಥವಾ ಉದ್ಯೋಗಿ ಸೃಷ್ಟಿಸುವಂತಹ ಸಂಸ್ಥೆ ಆಗ್ಬೋದು. ಹಿಂದಿನ ಭಾಗದಲ್ಲಿ ನಾವೆಲ್ಲ ಮಿನಿ ಪ್ರಾಜೆಕ್ಟು, ಲೈವ್ ಪ್ರಾಜೆಕ್ಟು ಇದನ್ನು ತಿಳ್ಕೊಂಡ್ವಿ. ಅವು ವಿದ್ಯಾರ್ಥಿಗಳಲ್ಲಿ ಕೌಶಲ್ಯ, ಆತ್ಮವಿಶ್ವಾಸ ಮತ್ತು ನೈಜ ಅನುಭವವನ್ನು ಬೆಳೆಸ್ತವೆ. ಅದನ್ನು ನೋಡಿದಾಗ ಪ್ರತಿಯೊಂದು ಯಶಸ್ಸಿನ ಹಿಂದೆ ಒಂದು ಕಥೆ ಇರುತ್ತೆ. ಆ ಕಥೆಯಲ್ಲಿ ಪರಿಶ್ರಮನೂ ಇರುತ್ತೆ, ಸವಾಲು ಇರುತ್ತೆ, ಕೆಲವೊಮ್ಮೆ ಸೋಲುಗಳು ಇರುತ್ತೆ. ಇಂದು ನಾವು ಯಶಸ್ಸಿನ ಇನ್ನೊಂದು ಮುಖದ ಬಗ್ಗೆ ಮಾತಾಡೋಣ, ಅದೇ ವಿಫಲತೆ. ವಿಫಲತೆ ಅಂದರೆ ಯಶಸ್ಸಿನ ಮೊದಲನೇ ಮೆಟ್ಟಿಲು. ನಮ್ಮ ಸಮಾಜದಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ವಿಫಲವಾದರೆ ಜೀವನ ಮುಗಿದೋಯ್ತು ಎಂಬ ಭಾವನೆ. ಆದರೆ ನಿಜವಾಗಿ ನೋಡಿದ್ರೆ ವಿಫಲತೆಯೇ ನಮಗೆ ಅತ್ಯುತ್ತಮ ಶಿಕ್ಷಕ ಆಗಿ ಕಾಣುತ್ತೆ. ಒಬ್ಬ ಮಗು ನಡೆಯಲು ಕಲಿಯುವಾಗ ಎಷ್ಟು ಬಾರಿ ಬೀಳ್ತಾನೆ, 100 ಬಾರಿ, ಆದರೂ ಅದು ನಡೆಯೋದನ್ನು ಬಿಡೋದಿಲ್ಲ, ಮತ್ತೆ ಎದ್ದು ಪ್ರಯತ್ನಿಸುತ್ತೆ.
ಕೊನೆಗೆ ನಡೆಯಲು ಕಲಿಯುತ್ತದೆ. ಜೀವನವೂ ಹಾಗೆ, ಶಿಕ್ಷಣವೂ ಹಾಗೆ. ಒಂದು ಪ್ರಾಜೆಕ್ಟ್ ಫೇಲ್ ಆಗ್ಬೋದು, ಒಂದು ಸ್ಪರ್ಧೆಯಲ್ಲಿ ಸೋಲಾಗ್ಬೋದು, ಒಂದು ಸಂದರ್ಶನದಲ್ಲಿ ಆಯ್ಕೆ ಆಗದೆ ಇರ್ಬೋದು, ಆದರೆ ಅದರಿಂದ ಕಲಿಯುವವರು ಮಾತ್ರ ಮುಂದೆ ಹೋಗ್ತಾರೆ. ಇಂದು ಜಗತ್ತಿನ ಅನೇಕ ದೊಡ್ಡ ಉದ್ಯಮಗಳು ನೋಡಿದ್ರೆ ಒಂದು ಸಾಮಾನ್ಯ ಸಂಗತಿ ಕಾಣುತ್ತೆ. ಅವರು ಮೊದಲ ಪ್ರಯತ್ನದಲ್ಲೇ ಯಶಸ್ವಿಯಾಗಿಲ್ಲ, ಅನೇಕ ಬಾರಿ ವಿಫಲರು ಕೂಡ ಆಗಿದ್ದಾರೆ. ಆದರೆ ಅವರು ಪ್ರಯತ್ನ ಮಾತ್ರ ನಿಲ್ಲಿಸಿಲ್ಲ. ಅವರ ಯಶಸ್ಸಿನ ರಹಸ್ಯನೇ ಕೂಡ ಅದಾಗಿರುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ನೀವು ಯಾವುದಾದ್ರೂ ಪ್ರಾಜೆಕ್ಟ್ ಮಾಡ್ತಿದ್ರೆ ಅದು ಮೊದಲ ಪ್ರಯತ್ನದಲ್ಲಿ ಯಶಸ್ವಿ ಆಗಬೇಕು ಅಂತ ನಿರೀಕ್ಷೆ ಮಾಡಬೇಡಿ. ವಿಫಲತೆಗೆ ಹೆದರಬೇಡಿ, ಅದರಿಂದ ಕಲೀರಿ. ಪ್ರತಿಯೊಂದು ತಪ್ಪು ನಿಮಗೆ ಹೊಸ ಪಾಠ ಕಲಿಸುತ್ತೆ. ಪ್ರತಿಯೊಂದು ಸಮಸ್ಯೆ ಕೂಡ ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತೆ. ನಾವು ಈಗ ಒಂದು ಹೊಸ ಯುಗದ ಅಂಚಿನಲ್ಲಿ ನಿಂತಿದ್ದೇವೆ. ಮುಂದಿನ 10 ವರ್ಷಗಳಲ್ಲಿ ಇನ್ನಷ್ಟು ಜಗತ್ತು ವೇಗವಾಗಿ ಬದಲಾಗುತ್ತೆ. ಇಂದು ನಾವು ನೋಡ್ತಿರತಕ್ಕಂಥದ್ದು ಅನೇಕ ಉದ್ಯೋಗಗಳು ಬದಲಾಗ್ತಾ ಇದೆ, ಹೊಸ ಉದ್ಯೋಗ ಸೃಷ್ಟಿಯಾಗುತ್ತೆ. ಹಾಗಾದರೆ ವಿದ್ಯಾರ್ಥಿಗಳು ಯಾವ ಕೌಶಲ್ಯಗಳನ್ನ ಬಳಸ್ಕೋಬೇಕು? ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯ, ಸೃಜನಾತ್ಮಕ ಚಿಂತನೆ ಇರಬೇಕು, ಡಿಜಿಟಲ್ ಕೌಶಲ್ಯ ಇರಬೇಕು, ಕಮ್ಯುನಿಕೇಷನ್ ಇರಬೇಕು, ಕಂಟಿನ್ಯೂಸ್ ಆಗಿ ಕಲಿಯುವಂಥ ಮನೋಭಾವ ಕೂಡ ಇರಬೇಕು. ಇವುಗಳ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ಸ್, ಡ್ರೋನ್, ಡಾಟಾ ಅನಾಲಿಟಿಕ್ಸ್, 3D ಪ್ರಿಂಟಿಂಗ್, ಇಂಟರ್ನೆಟ್ ಆಫ್ ಥಿಂಗ್ಸ್ ಇವೆಲ್ಲದರ ಮೂಲಭೂತ ಅರಿವು ಕೂಡ ಹೊಂದಿರಬೇಕಾಗಿರುತ್ತೆ. ತಂತ್ರಜ್ಞಾನ ಎಷ್ಟೇ ಮುಂದುವರೆದ್ರೂ ಕೂಡ ಮಾನವ ಚಿಂತನೆ, ಸೃಜನಶೀಲತೆ ಮತ್ತು ಮೌಲ್ಯಗಳಿಗೆ ಪರ್ಯಾಯವೇ ಇಲ್ಲ. ಆದ್ದರಿಂದ ತಂತ್ರಜ್ಞಾನದ ಜೊತೆಗೆ ಮಾನವೀಯ ಗುಣಗಳನ್ನು ಕೂಡ ಬೆಳೆಸ್ಕೋಬೇಕಾಗುತ್ತೆ. ನಮ್ಮ ದೇಶದ ಯುವಕರಲ್ಲಿ ಅಪಾರ ಪ್ರತಿಭೆ ಇದೆ, ಅಪಾರ ಸಾಮರ್ಥ್ಯ ಕೂಡ ಇದೆ. ಇಂದು ಭಾರತ ವಿಶ್ವದ ಅತಿ ದೊಡ್ಡ ಯುವ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಇದು ನಮ್ಮ ಶಕ್ತಿ ಕೂಡ. ಈ ಶಕ್ತಿನ ಸರಿಯಾದ ದಿಕ್ಕಿನಲ್ಲಿ ಬಳಸಿದ್ರೆ ನಮ್ಮ ದೇಶ ಇನ್ನಷ್ಟು ಅಭಿವೃದ್ಧಿ ಆಗ್ಬೋದು. ಇಂದು ನಾವು ಕೇವಲ ಉದ್ಯೋಗ ಹುಡುಕೋರಾಗಬಾರ್ದು, ಉದ್ಯೋಗ ಸೃಷ್ಟಿಸುವವರಾಗಬೇಕು. ಸ್ಟಾರ್ಟಪ್ಗಳನ್ನ ಆರಂಭಿಸಬೇಕು, ಹೊಸ ಉತ್ಪನ್ನಗಳನ್ನ ಅಭಿವೃದ್ಧಿಪಡಿಸಬೇಕು, ಹೊಸ ತಂತ್ರಜ್ಞಾನಗಳನ್ನ ರೂಪಿಸಬೇಕು, ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಬೇಕು. ಇದಕ್ಕೆ ಅಡಿಪಾಯ ಹಾಕುವುದೇ ಕಾಲೇಜು ದಿನಲ್ಲಿ. ಇದರಲ್ಲೂ ಕೈಗಾರಿಕಾ ಭೇಟಿಗಳು, ಪ್ರಾಜೆಕ್ಟ್ಗಳು ಬಹಳ ಮಹತ್ವದ ಪಾತ್ರನ ವಹಿಸುತ್ತೆ. ಪ್ರಿಯ ಪೋಷಕರೇ, ನಿಮ್ಮ ಮಕ್ಕಳ ಯಶಸ್ಸಿನಲ್ಲಿ ನಿಮ್ಮ ಪಾತ್ರ ಅತ್ಯಂತ ಮಹತ್ವವಾಗಿರುತ್ತೆ. ಅವರಿಗೆ ಕೇವಲ ಮಾರ್ಕ್ಸ್ ಮಾತ್ರ ಕೇಳಬೇಡಿ, ಅವ್ರು ಏನು ಕಲಿತಿದ್ದಾರೆ ಅನ್ನೋದನ್ನು ಕೇಳಿ. ಅವರು ಯಾವ ಹೊಸ ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ, ಮಕ್ಕಳ ಪ್ರಾಜೆಕ್ಟ್ ಮಾಡಬೇಕಂದ್ರೆ ಪ್ರೋತ್ಸಾಹಿಸಿ, ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕಂದ್ರೆ ಬೆಂಬಲಿಸಿ, ಮತ್ತೆ ಪ್ರಯತ್ನ ಮಾಡೋದಕ್ಕೆ ಒಂದು ಧೈರ್ಯ ನೀಡಿ. ಶಿಕ್ಷಕರು ಕೂಡ ಇಲ್ಲಿ ಪಾತ್ರ ವಹಿಸ್ತಾರೆ. ನಾವು ಕೇವಲ ಪಾಠ ಮಾಡೋದರಿಂದ ಸಾಕಾಗಲ್ಲ, ಪ್ರೇರಣೆ ಕೂಡ ನೀಡಬೇಕು, ಅವರಿಗೆ ಮಾರ್ಗದರ್ಶನ ನೀಡಬೇಕು. ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆ ಕೇಳೋ ಮನೋಭಾವಗಳನ್ನ ನಾವು ಬೆಳೆಸಬೇಕು, ಹೊಸ ಆಲೋಚನೆಗಳನ್ನ ಉತ್ತೇಜಿಸಬೇಕು, ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬಬೇಕು. ಒಬ್ಬ ಶಿಕ್ಷಕ ವಿದ್ಯಾರ್ಥಿ ಜೀವನದಲ್ಲಿ ಒಂದು ದೀಪ ಆಗಬಹುದು. ಆ ದೀಪದ ಬೆಳಕು ಅನೇಕ ವರ್ಷಗಳಿಗೆ ಉಳಿಬೇಕು. ಪ್ರಿಯ ಕೇಳುಗರೆ, ಒಬ್ಬ ವಿದ್ಯಾರ್ಥಿ ಯಶಸ್ವಿ ವ್ಯಕ್ತಿಯನ್ನಾಗಿ ರೂಪಿಸುವುದು ಕೇವಲ ಅವನ ಜವಾಬ್ದಾರಿ ಅಲ್ಲ, ಅದು ಪೋಷಕರ ಜವಾಬ್ದಾರಿ ಕೂಡ, ಶಿಕ್ಷಕರ ಜವಾಬ್ದಾರಿ ಕೂಡ, ಶೈಕ್ಷಣಿಕ ಸಂಸ್ಥೆಗಳ ಜವಾಬ್ದಾರಿ ಕೂಡ, ಹಾಗೆ ಕೈಗಾರಿಕೆಗಳ ಜವಾಬ್ದಾರಿ ಕೂಡ ಇರುತ್ತೆ, ಸಮಾಜದ ಜವಾಬ್ದಾರಿ ಕೂಡ ಇರುತ್ತೆ. ಎಲ್ಲರೂ ಸೇರಿ ಕೆಲಸ ಮಾಡಿದಾಗ ಮಾತ್ರ ಉತ್ತಮ ಫಲಿತಾಂಶ ಸಾಧ್ಯ ಆಗುತ್ತೆ. ಒಬ್ಬ ವಿದ್ಯಾರ್ಥಿ ಕೇವಲ ಪುಸ್ತಕ ಓದೋದ್ರಿಂದ ಮಾತ್ರ ಯಶಸ್ವಿ ಆಗೋದಿಲ್ಲ. ಅವನಿಗೆ ಅನುಭವ ಬೇಕು, ಕೌಶಲ್ಯ ಬೇಕು, ಮಾರ್ಗದರ್ಶನ ಬೇಕು, ಆತ್ಮವಿಶ್ವಾಸ ಬೇಕು. ಕೈಗಾರಿಕಾ ಭೇಟಿಗಳು ಅವನಿಗೆ ಜಗತ್ತನ್ನು ಪರಿಚಯ ಮಾಡುತ್ತೆ. ಮಿನಿ ಪ್ರಾಜೆಕ್ಟ್ಗಳು ಅವನಿಗೆ ಯೋಚನೆ ಮಾಡುವಂಥ ಕಲೆಯನ್ನು ಕಲಿಸುತ್ತೆ. ಲೈವ್ ಪ್ರಾಜೆಕ್ಟ್ಗಳು ಅವನಿಗೆ ಸಮಸ್ಯೆ ಪರಿಹರಿಸಲು ಪಾಠ ಆಗುತ್ತೆ. ವಿಫಲತೆ ಅವನಿಗೆ ಬದುಕಿನ ಪಾಠ ಕಲಿಸುತ್ತೆ. ಮತ್ತು ಈ ಎಲ್ಲ ಅನುಭವ ಸೇರಿ ಒಬ್ಬ ಸಾಮಾನ್ಯ ವಿದ್ಯಾರ್ಥಿನ ಸಮರ್ಥ ವೃತ್ತಿಪರನಾಗಿ, ಯಶಸ್ವಿ ಉದ್ಯಮಿಯಾಗಿ ಅಥವಾ ಸಮಾಜಕ್ಕೆ ಕೊಡುಗೆ ನೀಡುವಂಥ ಉತ್ತಮ ನಾಗರಿಕನಾಗಿ ರೂಪಿಸುತ್ತೆ. ನಮ್ಮ ದೇಶದ ಭವಿಷ್ಯ ನಮ್ಮ ಯುವಕರ ಕೈಯಲ್ಲಿದೆ. ಆ ಯುವಕರು ಕೇವಲ ಉದ್ಯೋಗ ಹುಡುಕುವವರಾಗದೆ ಹೊಸ ಅವಕಾಶಗಳನ್ನ ಸೃಷ್ಟಿಸುವವರಾಗಲಿ. ಇದೇ ನಮ್ಮೆಲ್ಲರ ಆಶಯ, ಇದೇ ಶಿಕ್ಷಣದ ನಿಜವಾದ ಉದ್ದೇಶ. ಈ ಮೂಲಕ ತಾಂತ್ರಿಕ ಶಿಕ್ಷಣದಲ್ಲಿ ಕೈಗಾರಿಕಾ ಭೇಟಿ, ಲೈವ್ ಮತ್ತು ಮಿನಿ ಪ್ರಾಜೆಕ್ಟ್ಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ನೈಪುಣ್ಯತೆ ಮತ್ತು ಕೌಶಲ್ಯಗಳ ಬಲವರ್ಧನೆ ಎಂಬ ವಿಷಯದ ಕುರಿತು ನನ್ನ ಅನಿಸಿಕೆಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ. ಇದಕ್ಕೆ ಅವಕಾಶ ನೀಡಿದಂಥ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ಹಾಗೂ ಅವಕಾಶಗಳನ್ನು ಕಲ್ಪಿಸಿಕೊಟ್ಟ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದ. ನಮಸ್ಕಾರಗಳು. ತಾಂತ್ರಿಕ ಶಿಕ್ಷಣದಲ್ಲಿ ಕೈಗಾರಿಕಾ ಭೇಟಿ, ಲೈವ್ ಮತ್ತು ಮಿನಿ ಪ್ರಾಜೆಕ್ಟ್ಗಳಿಂದ ವಿದ್ಯಾರ್ಥಿಗಳಲ್ಲಿ ನೈಪುಣ್ಯತೆ ಮತ್ತು ಕೌಶಲ್ಯಗಳ ಬಲವರ್ಧನೆ ಈ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗ ಪ್ಯಾಸಿಟಿವ್ನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಗಿರೀಶ್ ಎಲ್ ಅವರು. ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು, ಲಭ್ಯವಿರುವ ಕೋರ್ಸ್ಗಳೆಂದರೆ ಐಎಸ್ಸಿ, ಇಸಿಇ, ಎಂಇ, ಸಿವಿಲ್, ಇಇಇ, ಎಐ ಅಂಡ್ ಎಂಎಲ್. ಉತ್ತಮ ಶಿಕ್ಷಣ, ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು 8296317663 ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು. ಇದುವರೆಗೆ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು. ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಸವಿತಾ, ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.